ರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಶನಿವಾರ ಮಲಗುವ ಮುನ್ನ ಈ ಶ್ಲೋಕವನ್ನು 9 ಬಾರಿ ಹೇಳಿಕೊಂಡು ಮಲಗಿ. ಶನಿ ದೋಷಗಳು ಇದ್ದರೆ ದೂರವಾಗುವ ಸಾಧ್ಯವಿದೆ ಅಂತ ಇವತ್ತು ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಒಳ್ಳೆಯ ಮಂತ್ರವನ್ನು ತಂದಿದ್ದಾರೆ. ಇದನ್ನ ಪ್ರತಿಯೊಬ್ಬರೂ ಕೂಡ ಈ ಸಂಜೆ ಅಂದರೆ ಈ ಸಮಯದಲ್ಲಿ ಯಾರ್ಯಾರು ಮಲಗುವ ಮುನ್ನ ಹೇಳ್ಕೊಂಡು ಮಲಗ್ತಾರೋ ಅಂಥವ್ರಿಗೆ ಶನಿ ದೋಷಗಳೇನಾದರೂ ಇದ್ದರೆ ಅದು ದೂರ ಆಗೋಕ್ಕೆ ಸಾಧ್ಯ ಇದೆ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೆಯ ಮಾಹಿತಿ ತಂದಿದ್ದಾರೆ. ಈ ವಿಡಿಯೋ ಮೂಲಕ ಎಲ್ಲರೂ ಕೂಡ ಪ್ರತಿಯೊಬ್ಬರು ಪ್ರಯತ್ನ ಮಾಡಿ. ಯಾಕಂದರೆ ತುಂಬ ಜನಗೆ ಶನಿ ದೋಷ ಇದ್ದರೆ ಅವ್ರ ಮನೆಯಲ್ಲಿ ಯಾವ ಥರ ಕಷ್ಟಗಳು ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅನಾರೋಗ್ಯ ಸಮಸ್ಯೆ ಅಥವಾ ಉದ್ಯೋಗ, ಎಷ್ಟೊಂದು ವರ್ಷಗಟ್ಟಲೆ ನಾವು ಕಾಯ್ತಾ ಇರ್ತೀವಿ ಒಂದು ಉದ್ಯೋಗ ಬರಬೇಕು ಅಂತ, ಆ ಉದ್ಯೋಗ ನಮಗೆ ಸಿಗೋದೇ ಇಲ್ಲ. ಇನ್ನು ಕೆಲವೊಬ್ಬರಿಗೆ ದುಡ್ಡು ಕೊಟ್ಟಿರ್ತೀವಿ, ವರ್ಷಗಟ್ಟಲೆ ಅವರು ವಾಪಸ್ಸೇ ಕೊಡಲ್ಲ, ಮತ್ತು ಬಡ್ಡಿನೂ ಕೊಡಲ್ಲ. ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಅಥವಾ ನಾವು ಬೇರೆಯವ್ರಿಗೆ ದುಡ್ಡು ಕೊಡಬೇಕು ಅಂಥ ಸಮಯದಲ್ಲಿ ಈ ಮಂತ್ರ ತುಂಬ ಉಪಯೋಗ ಆಗುತ್ತೆ. ಇವತ್ತೊಂದೇ ದಿನ ಅಲ್ಲ, ಪ್ರತಿದಿನ ನೀವು 108 ಬಾರಿ ಈ ಮಂತ್ರವನ್ನು ಹೇಳ್ಕೊತಾ ಹೋದರೆ ಶನಿಯಿಂದ ನಿಮಗೆ ಏನಾದರೂ ದೋಷಗಳಿದ್ದರೆ ಆ ಶನೇಶ್ವರ ಅನುಗ್ರಹ ಸಿಗಬೇಕು ಅಂದರೆ ನೀವು ಈ ಮಂತ್ರವನ್ನು ಇವತ್ತಿನ ದಿನ 108 ಬಾರಿ ಜಪಿಸಿ ಆಮೇಲೆ ಮಲ್ಕೊಳ್ಳಿ. ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲಿ ಇದೆ. ಇದು ಎಲ್ಲರೂ ಆಚರಿಸಿ ನಮ್ಮ ಕಷ್ಟಗಳು ದೂರ ಮಾಡ್ಕೊಳ್ಬೋದು. ಒಬ್ಬೊಬ್ಬರು ಕೆಲಸಗೋಸ್ಕರ ತುಂಬ ಪ್ರಯತ್ನ ಮಾಡ್ತಾರೆ. ಆ ಕೆಲಸ ಅನ್ನೋದು ನಾವು ಸ್ಟಾರ್ಟ್ ಮಾಡಿದ್ರೆ ಏನೋ ಒಂದು ತೊಂದರೆ ಆಗ್ತಾ ಇರುತ್ತೆ. ಅಂಥ ಸಮಸ್ಯೆ ಏನಕ್ಕೆ ಬರುತ್ತೆ ಅಂದರೆ ಶನಿ ದೋಷ ಇದ್ದರೆ ಬರ್ಬೋದು. ಇದು ಎಲ್ಲ ಒಂದೇ ರೀಸನ್ ಅಲ್ಲ. ನಾವೇನು ತಪ್ಪು ಮಾಡಿರ್ತೀವೋ ನಮಗೂ ಗೊತ್ತಾಗಲ್ಲ. ಇದೆಲ್ಲ ನಮ್ಮ ಕರ್ಮೆ ಅಂತ ಹೇಳ್ತಾ ಇರ್ತೀವಿ. ಈ ಮಂತ್ರವನ್ನು ದುಡ್ಡು ವಾಪಸ್ ಬರಬೇಕು ಅಂತ ಮಾಡ್ಬೋದು, ಅನಾರೋಗ್ಯ ಸಮಸ್ಯೆ ಇದ್ದರೆ ಮಾಡ್ಬೋದು, ಅಥವಾ ಮನೆಯಲ್ಲಿ ಕಷ್ಟಗಳು ಅಂದರೆ ಏನಕ್ಕೋ ಒಂದು ರೀಸನ್ ಅಂತೂ ಗೊತ್ತಿಲ್ಲ, ಏನೋ ಒಂದು ತೊಂದರೆ ಆಗ್ತಾನೇ ಇರುತ್ತೆ. ಮನೆಯಲ್ಲಿ ಜಗಳ ಅಥವಾ ಗಂಡ ಹೆಂಡತಿ ಜಗಳ ಅಥವಾ ಅಕ್ಕ ತಮ್ಮ ಜಗಳ ಅಥವಾ ದುಡ್ಡು ಸಮಸ್ಯೆ, ಈ ಥರ ಏನೋ ಒಂದು ಪ್ರಾಬ್ಲಮ್ ಇಂದ ನಿಮ್ಮ ಮನೆಯಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇರುತ್ತೆ. ಅಂಥ ಸಿಚುವೇಶನ್ಸಿಂದ ನೀವು ದೂರ ಆಗಬೇಕು ಅಂದರೆ ಈ ಮಂತ್ರವನ್ನು ಇವತ್ತು ರಾತ್ರಿ ಮಲಗುವ ಮುನ್ನ ಜಪಿಸಬಹುದು. ಇವತ್ತು ಸಾಯಿಯಪ್ಪ ಇಂಥ ಒಳ್ಳೆಯ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಅದೃಷ್ಟ ಅಂತ ಹೇಳಬೇಕು. ಇವತ್ತು ಸಂಜೆ ನಿಮ್ಮ ಕಷ್ಟ ದೂರ ಆಗಬೇಕು ಅಂದರೆ ಸಾಯಿ ಸಚ್ಚರಿತ್ರೆಯಿಂದ 1 ಪೇಜ್ನ ನೀವು ಓದ್ಬೋದು. ಅದು ಯಾವ ಥರ ಪೇಜ್ ನೀವು ತೆಗಿಬೇಕು ಅಂದರೆ, ಸಾಯಿ ಸಚ್ಚರಿತ್ರ ಬುಕ್ನ ನಿಮ್ಮ ಕೈ ಮುಂದೆ ಅಂದರೆ ನಿಮ್ಮ ಮುಂದೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಸಾಯಿ ನಾಮಸ್ಮರಣೆ ಮಾಡ್ಕೊತ 1 ಪೇಜ್ನ ತೆಗಿಬೇಕು. ಅಂದರೆ ನಿಮ್ಮ ಕಷ್ಟ ಹೇಳ್ಕೊಂಡು ಸಾಯಿಯಪ್ಪ ಮುಂದೆ ಸಂಕಲ್ಪ ಮಾಡ್ಕೊತ ಆಮೇಲೆ ಸಾಯಿ ಸಚ್ಚರಿತ್ರ ಬುಕ್ಕಲ್ಲಿ 1 ಪೇಜ್ ತೆಗಿಬೇಕು. ಆ ಥರ ತೆಗೆದ ನಂತರ ಆ ಪೇಜಲ್ಲಿ ಸಾಯಿಯಪ್ಪ ಯಾವ ಥರ ಪವಾಡ ಹೇಳ್ತಾ ಇದ್ದಾರೋ ಅದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಆಚರಿಸಬೇಕು. ಅಂದರೆ ಸಾಯಿಯಪ್ಪ ಅನುಗ್ರಹ ಸಿಗಬೇಕು ಅಂದರೆ ಅವರ ಪವಾಡ ಎಂಥದೋ ನೀವು ಅರ್ಥ ಮಾಡ್ಕೋಬೇಕು. ಸಾಯಿಯಪ್ಪನ ನಂಬಿಕೊಂಡ್ರೆ ನಮ್ಮ ಜೀವನ ಕೂಡ ಅಷ್ಟೇ ಬದಲಾವಣೆ ಆಗುತ್ತೆ ಅಂತ ಅಷ್ಟು ನಂಬಿಕೆ ಇಟ್ಕೊಂಡು ನೀವು ಈ ಪ್ರಯತ್ನವನ್ನು ಮಾಡಬೇಕು. ಕಷ್ಟದಲ್ಲಿ ಇದ್ದಾಗ ಇದೊಂದು ಒಳ್ಳೆಯ ಪರಿಹಾರ. ಪ್ರತಿದಿನ ನೀವು ಈ ಥರ ಮಾಡ್ಬೋದು. ನೀವು ಕಷ್ಟದಲ್ಲಿ ಇದ್ದೀರಾ, ಯಾರ ಹತ್ರನೂ ನೀವು ಆ ಕಷ್ಟನ ಹೇಳ್ಕೊಳಕ್ಕೆ ಆಗಲ್ಲ. ಅಂಥ ಸಿಚುವೇಶನಲ್ಲಿ ಶ್ರೀ ಸಾಯಿ ಸಚ್ಚರಿತ್ರೆಯಿಂದ 1 ಪೇಜ್ನ ನೀವು ಓದಿ. ಆಮೇಲೆ ನಿಮಗೆ ಆ ಪೇಜಲ್ಲಿ ಸಾಯಿಯಪ್ಪ ಯಾವ ಥರ ಪವಾಡ ಹೇಳ್ತಾ ಇದ್ದಾರೋ ಅದನ್ನು ನೀವು ಆಚರಿಸಿ. ಖಂಡಿತ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ಆ ಕಷ್ಟದಿಂದ ನೀವು ದೂರ ಆಗ್ತೀರಾ. ಆಮೇಲೆ ಈ ಮಂತ್ರ ಕೂಡ ನೀವು ನಿಮ್ಮ ಟೈಮ್ ಎಷ್ಟು ಸಿಗುತ್ತೋ ನಿಮ್ಮ ಸಮಯ ಅನುಕೂಲ ಆದಂಗೆ ನೀವು ಈ ಮಂತ್ರವನ್ನು ಹೇಳ್ಕೋಬೋದು. 108 ಬಾರಿ ಹೇಳ್ಕೋಬೇಕಾ ಅಂದರೆ ಆ ಥರ ಏನೂ ಇಲ್ಲ. ನಿಮಗೆ ಟೈಮ್ ಸಿಗೋವಾಗೆಲ್ಲ ಕೂಡ ನಿಮ್ಮ ಮನಸ್ಸಿನಲ್ಲಿ ಈ ಶ್ಲೋಕವನ್ನು ಹೇಳ್ಕೋಬೋದು. ಅಂದರೆ ರಾತ್ರಿ ಮಲಗುವ ಮುನ್ನ ಅಂತ ಹೇಳಿದ್ದೀನಲ್ವ, ಆ ಸಮಯದಲ್ಲಿ ಯಾವಾಗಲೂ ದೈವ ಚಿಂತನದಲ್ಲಿ ಇದ್ದು ಮಲ್ಕೊತಾರಲ್ವ, ದೈವ ನಾಮಸ್ಮರಣೆ ಮಾಡ್ಕೊತ ಮಲ್ಕೊತಾರೆ. ಹಾಗಾಗಿ ಆ ಟೈಮಲ್ಲಿ ನೀವು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಅಥವಾ ಬೆಳಗ್ಗಿನ ಜಾವ ಎದ್ದಿದ ತಕ್ಷಣ ನೀವು ದೇವ್ರನ್ನ ನೋಡಿ ಆಮೇಲೆ ಏನೇನೋ ನಿಮಗೆ ಮಂತ್ರಗಳು ಬರುತ್ತೋ ಅದೆಲ್ಲ ಹೇಳ್ಕೊಂಡು ಆಮೇಲೆ ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡ್ತೀರಲ್ವ, ಅದೇ ಥರ ನೀವು ಬೆಳಗ್ಗೆ ಕೂಡ ಈ ಮಂತ್ರವನ್ನು ಅಂದರೆ ನೀವು ರೊಟೀನ್ ಆಗಿ ಡೈಲಿ ಯಾವ ಮಂತ್ರಗಳು ಹೇಳ್ಕೊಂತೀರೋ ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡು ಈ ಮಂತ್ರವನ್ನು
ಮಂತ್ರವನ್ನು ಪ್ರತಿದಿನ ಹೇಳ್ಕೋಬೋದು. ಇದು ನಿಮ್ಮ ಇಷ್ಟ, ಯಾವ ಥರ ನಿಮಗೆ ಅನುಕೂಲ ಆಗುತ್ತೋ ಆ ಥರ ಪ್ರಯತ್ನ ಮಾಡ್ಕೋಬೋದು. ಈಗ ನಾನು ಆ ಮಂತ್ರವನ್ನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಪ್ರತಿಯೊಬ್ಬರು ಯಾರ್ಯಾರು ಶನಿ ದೇವರಿಂದ ಯಾರ್ಯಾರು ಕಷ್ಟ ಅನುಭವಿಸುತ್ತಾ ಇರ್ತಾರೋ ಅಂಥವರು ಈ ಶ್ಲೋಕವನ್ನು ನೋಟ್ ಮಾಡ್ಕೊಳ್ಳಿ. ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ. ಆ ಶ್ಲೋಕನ ಎಲ್ಲರೂ ಕೂಡ ನೋಟ್ ಡೌನ್ ಮಾಡಿಕೊಂಡು ನಾಳೆ ಅಥವಾ ಸಂಜೆಯಿಂದನೇ ಶುರು ಮಾಡಿ. ಓಂ ಶ್ರೀ ಸಾಯಿ ಶನೇಶ್ವರಾಯ ನಮಃ. ಓಂ ಶ್ರೀ ಸಾಯಿ ಶನೈಶ್ಚರಾಯ ನಮಃ. ಓಂ ಶ್ರೀ ಸಾಯಿ ಶನೈಶ್ಚರಾಯ ನಮಃ. ಇದು ಸಾಯಿಯಪ್ಪ ಶನೀಶ್ವರ ಅಂದರೆ ಶನಿ ಭಗವಾನ ಮೂಲಕ ನಮಗೆ ಈ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದಾರೆ. ಅವರ ಆಶೀರ್ವಾದ ಸಿಗಬೇಕು ಅಂದರೆ ತಪ್ಪದೆ ಈ ಮಂತ್ರವನ್ನು ಜಪಿಸಬೇಕು. ಮತ್ತು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಿರಲ್ವ, ಈ ರಾತ್ರಿಯಿಂದ ಎಲ್ಲರೂ ತಪ್ಪದೆ ಪ್ರಯತ್ನ ಮಾಡಿ ನಿಮ್ಮ ಕಷ್ಟಗಳು ದೂರ ಮಾಡ್ಕೊಳ್ಳಿ. ಸಾಯಿಯಪ್ಪ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತ ನಾನು ದೇವ್ರಿಗೆ ನಮಸ್ಕಾರ ಮಾಡ್ಕೊತೀನಿ. ಮತ್ತು ಈ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ವೀಕ್ಷಿಸುತ್ತಿದ್ದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.